ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ. ನೋಡೋಕೆ ಚೆನ್ನಾಗಿತ್ತು ಅಂತ ತಗೊಂಡಿದ್ದೆ. ಖಾಲಿ ಪ್ಲೇಟ್ ಅಂತೆ ನೋಡಿ. ಮತ್ತೆ ಟಿಫನ್ ಮಾಡ್ತಾ ಇದ್ದಾರೆ ದೇವ್ರಿಗೆ. ಡಿಸ್ಕಲೈಟ್ ಇಂಡಿಯನ್ ಮಾಮ್ಸ್ ಎಲ್ಲಿ ಸಿಗಲಿಲ್ಲ. ಮೂಗು ಮಚ್ಚ ಮಾರಿ ನಮ್ಮಮ್ಮ. ಬಂದಿದ್ದೀವಿ ಬಿರಿಯಾನಿ ಮತ್ತೆ ಕಬಾಬು ಅಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ರೆಡಿ ಆಗಿಬಿಟ್ಟು. ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ. ಬನ್ನಿ ಹೋಗೋಣ. ರಾಕಿ ರೆಡಿಯಾಗಿದ್ದಾನೆ, ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಮತ್ತೆ ಟಿಫನ್ ಮಾಡ್ತಾ ಇದ್ದಾರೆ ವ್ಲಾಗ್ ಮಾಡಿಕೊಂಡು. ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ. ತಗೊಳ್ಳಿ ಎಲ್ಲರೂ ಆರತಿ ತಗೊಳ್ಳಿ. ನಮ್ಮ ಮನೇಲಿ ನೋಡಿ ದೇವ್ರಿಗೆ ಪೂಜೆ ಮಾಡ್ತಿದ್ರೆ ಡಿಸ್ಕೋ ಲೈಟ್ ಹಾಕಿರ್ತಾರೆ. ಹಿಂಗೆ ದೇವ್ರಿಗೆ ಡಿಸ್ಕೋ ಲೈಟ್. ಇಂಡಿಯನ್ ಮಾಮ್ಸ್ ಅಲ್ವಮ್ಮ? ಅಯ್ಯೋ ಏನು ಇದು ಇಷ್ಟು ಥಾಲಿಪೀಠ ಅಂತೆ. ಏನು ಥಾಲಿಪೀಠು? ಕಡಲೆ ಇದ್ದಾ? ಹಂಗೆ ತಿನ್ಬೇಕಾ? ಥಾಲಿಪೀಠ ಅಂತೆ ನೋಡಿ. ಮಹಾರಾಷ್ಟ್ರ ರೆಸಿಪಿ ಅಂತ. ತಿಂದ್ಬಿಟ್ಟು ಟೇಸ್ಟ್ ನೋಡೋಣ. ಆಯ್ತಾ? ನೈಸ್. ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ. ನಮ್ಮಮ್ಮ ಎಲ್ಲ ಕಚ ಅಂತ ಫೋಟೋ ತೆಗ್ಬಿಟ್ರು. ಪಾಪ ಯಾಕೋ ಹುಷಾರಿಲ್ಲ ನಮ್ಮಮ್ಮಂಗೆ. ತಲೆ ಸುತ್ತೈತಂತೆ. ಏನಾಯ್ತು ಸುಸ್ತಾಗ್ತಿದೆ ಅಂತೆ. ನೆನ್ನೆ ಮದುವೆಯಲ್ಲೆಲ್ಲ ಒಂದು ಸ್ವಲ್ಪ ಹೋಗಿದ್ರು. ನಾನು ರೆಡಿಯಾಗಿದ್ದೆ, ಸ್ಯಾರಿ ಉಟ್ಕೊಂಡಿದ್ದೆ. ಕಾಟನ್ ಸ್ಯಾರಿ ತೊಗೊಂಡು ಎಷ್ಟು ದಿನ ಆಗಿತ್ತು? ಒಂದು 2-3 ವರ್ಷ ಆಗಿತ್ತು ಅನಿಸುತ್ತೆ. ಇವಾಗ ಉಟ್ಕೊಂಡಿದ್ದೀನಿ. ಅದು ನಮ್ಮಮ್ಮಂದು ಯಾವುದೋ ಬ್ಲೌಸ್ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ನೋಡಿ ಬಳೆ ಗೆಜ್ಜೆ. ನೋಡೋಕೆ ಚೆನ್ನಾಗಿತ್ತು ಅಂತ ತಗೊಂಡಿದ್ದೆ. ಒಂದು ಸತಿನೂ ಹಾಕ್ಕೊಂಡಿರಲಿಲ್ಲ. ಇವತ್ತೇ ಫಸ್ಟ್ ಸುಮ್ಮನೆ ಫೋಟೋಗಂತ ಹಾಕ್ಕೊಂಡಿದ್ದೀನಿ. ಅಲ್ಲಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಅವಾಗ ನೀರು ಕರಿ ಮಾಡಿಕೊಂಡೆ, ಅಷ್ಟು ನೀಟಾಗಿ ಬರಲಿಲ್ಲ. ಹಿಂಗೆ ರೆಡಿ ಆಗೋಕ್ಕೆ ಈ ಥರ ಎಲ್ಲ ಇರುತ್ತೆ. ಮತ್ತೆ ನಮ್ಮ ಮನೆಗೆ ಬಂದ್ವಿ. ಈಗ ಒಂದು ಸ್ವಲ್ಪ ಕೆಲಸ ಇತ್ತು ಇದ್ರದ್ದು. ಇದು ಗಾಡಿಗೆ ಸಿಗಾಕೊಂಡು ಸ್ವಲ್ಪ ಹರಿದೋಗ್ಬಿಡ್ತು. ಅದಕ್ಕೆ ಇದೊಂದು ಪ್ಯಾಂಟ್ದು ಪೀಸು ತೊಗೊಂಬರ್ಬೇಕು. ಎಷ್ಟು ದಿನ ಆಗಿತ್ತು ಈ ಕಡೆ ಬಂದು. ಫುಲ್ಲು ಶ್ರೀರಾಮ್ಪುರ ಹುಡ್ಕಿದ್ವಿ, ಎಲ್ಲೂ ಸಿಗಲಿಲ್ಲ. ಲಾಸ್ಟಿಗೆ ಒಂದು ಅಂಗಡಿಯಲ್ಲಿ ಸಿಕ್ತು, ತೊಗೊಂಡು ಹೋಗ್ತಾಯಿದ್ದೀನಿ. ಇವಾಗ ನಮ್ಮ ಮಾವ ಹತ್ರ ಹೊಲಿಸ್ಕೋಬೇಕು. ಬನ್ನಿ ಹೋಗೋಣ. ಹೈಡ್ರೇಷನ್ ಟೈಮ್. ಬಾಡಿನ ಹೈಡ್ರೇಟ್ ಮಾಡ್ಕೋತಾವ. ನಾನು ಮಾಡ್ಕೊಂಡೆ. ಅವರು ಅವನಿಗೆ ಯಾವುದು RS ಅದು R15 RX ಕೊಡಿಸಿ ಅವ್ರಿಗೆ. ಅವ್ರಿಗೆ ಚೆನ್ನಾಗಿರುತ್ತೆ. ಎಳ್ನೀರು ಕೊಡಬೇಕು. ಹಾಂ ಸಾಕು. ನಾವು ಅಮ್ಮಂದು ದೃಷ್ಟಿ ತೆಗಿತಾ ಇದ್ದೀವಿ. ಸೌಂಡ್ ಏನೋ ಅಷ್ಟಿಲ್ಲ, ಆದರೆ ಬೆಂಕಿ ಎಲ್ಲ ಹತ್ಕೊಂಡು ಉರಿತಾ ಇದೆ. ಎಲ್ಲ ಹತ್ಕೊಂಡು ಉರಿದೋಯ್ತು. ಆದರೆ ಏನು ಚಟ್ಪಟ್ ಏನೋ ಅಂದಿಲ್ಲ ಅಲ್ಲ. ಸಿಂಬಾ ನಮ್ಮನೆ ಸಿಂಬಾ ಇದು. ಓ ಇದೆಲ್ಲೋಯ್ತು. ಅಯ್ಯೋ ಇದೆಲ್ಲೋಯ್ತು. ಇದೆಲ್ಲ ಆಚೆ ಹೋಯ್ತು. ಈಗ ನಂದು ದೃಷ್ಟಿ ತೆಗಿತಾ ಇದ್ದಾರೆ ನಮ್ಮಮ್ಮ. ಹಿಂಗೆ
ನಂದು ಎಷ್ಟಾಗಿದೆ ನೋಡೋಣ. ನಂದು ಯಾಕೋ ಯಾವಾಗಲೂ ಚಟಪಟ ಅಂತದೆ. ಇದು ಯಾಕೋ ಏನೋ ಸೌಂಡ್ ಗೊತ್ತಿಲ್ಲ. ವಾ, ಬೆಂಕಿ ಮಾತ್ರ ಸರಿಯಾಗಿ ಬರ್ತೈತೆ. ಇವಾಗ ನಾನು ಸಿಂಬಾ. ನೋಡಿ ಕರಿಸಿಂಹ ಅಂತಾರೆ. ಬಿಳಿ ಸಿಂಬಾ. ಸಿಂಬಾ ಸಿಂಬಾ ಯಾವಾಗಲೂ ಫೋನು ಗೈಸ್. 24 ಗಂಟೆ ಫೋನು. ಎಷ್ಟೇಳು? 24 ಗಂಟೆ ಫೋನು. ಒಂದು ಪಬ್ಜಿ ಚಾರ್ಜ್ ಕಮ್ಮಿ ಆಯ್ತಾ, ಮ್ಯಾಚನ್ನ ಹೈಲೈಟ್ಸು ಹಾಕಿ 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 ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ, ರಾತ್ರಿ 1-2-3 ಸತಿ. ಹುಚ್ಚು ಬರೀ ಮ್ಯಾಚು ಗೇಮು ಹುಚ್ಚು. ಬೆಳಗ್ಗೆಯಿಂದ ನಮ್ಮನೆ ನಮ್ಮಮ್ಮ ಮನೆ, ನಮ್ಮನೆ ನಮ್ಮಮ್ಮ ಮನೆ. ಇವಾಗ ಹೊಟ್ಟಿದ್ದೀವಿ. ಬಾಯ್ ಫ್ರೆಂಡ್ಸ್. ನೋಡಿ ಗೈಸ್, ಮೂಗು ಮಚ್ಚೆ ಮಾರಿ ನಮ್ಮಮ್ಮ. ಮೂಗು ಮಚ್ಚೆ ಮಾರಿ ಅದನ್ನ ತಗ್ಸಿದ್ವಿ. ಇನ್ನು ಎಕ್ಸ್ಟ್ರಾ ಡಾರ್ಕ್ ಆಗಿ ಬಂದ್ಬಿಡೋದ ನೋಡಿ. ಮೂಗು ಮಚ್ಚೆ ಮಾರಿ ಮತ್ತೆ ಹಚ್ಚು, ಮತ್ತೆ ಡಾರ್ಕ್ ಆಗಿ ಬರುತ್ತೆ. ಬಾಯ್. ಮೂವಿಗೆ ಹೋಗ್ತಾ ಇದ್ದೀವಿ. ಕೇಳಿ ಮೂವಿಗೆ ಹೋಗ್ತಾ ಇದ್ದೀವಿ 4 ಜನನು. ಇವಳು ಮಾಲಲ್ಲಿ. ಬನ್ನಿ ಹೋಗೋಣ. ಚಿಂಟು ಮತ್ತೆ ಮಮ್ಮಿ ನೋಡಿ. ರಾಕಿ ಎಷ್ಟು ಸೋಂಬೇರಿ ಅಂದರೆ ಗಾಡಿನ ಇಲ್ಲೇ ಪಾರ್ಕ್ ಮಾಡ್ತಾನೆ. ಇಲ್ಲಿಂದಾನೆ ಈಸಿಯಾಗಿ ನಡ್ಕೊಂಡು ಹೋಗ್ಬಿಡ್ಬೇಕು ಒಳಗೆ ಅಂತ. ಬಂದಿದ್ದೀವಿ ಯಾರೂ ಇಲ್ಲ. 20 ಜನ ಮೂವಿಗೆ ಬಂದಿದ್ರು. ಮ್ಯಾಚ್ ನೋಡ್ತವನು. ಏನು ಹೇಳ್ಬೇಕು, ಸುಸು ಮಾಡೋದು ಬಂದ. ಎಣ್ಸಿದ್ರು ಒಂದು 15 ಜನ ಅವರೇ ಅಷ್ಟೇ. ಮೂವಿ ಮುಗಿಸ್ಕೊಂಡು ಎವರ್ ಗ್ರೀನ್ ಮಾರುತಿಗೆ ಬಂದಿದ್ದೀವಿ. ರಾಜಾಜಿನಗರ ತಿನ್ನೋದು ಹೋಗೋದು. ಎಂಪೈರ್ಗೆ ಹೋಗಿದ್ವಿ, ಎಲ್ಲ ಖಾಲಿಯಾಗಿದ್ವಿ. ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ತಿಂದ್ಬಿಟ್ಟು ಮನೆಗೆ ಹೋಗ್ಬೇಕು. ನಾನು ಸಿಂಗಲ್ ಪರೋಟ ಹೇಳಿದ್ದೀನಿ. ಬಿರಿಯಾನಿ ಮತ್ತು ಕಬಾಬು ಅಲ್ಲ ಲಾಲಿಪಾಪ್ ತಿಂದೆ. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ತಿನ್ಕೊಂಡು ಬಂದ್ವಿ. ಈಗ ಮನೆಗೆ ಹೋಗಿ ಕಾಚ್ಕೊಳ್ಳೋದಷ್ಟೇ. ಮತ್ತು ಅವರಿಬ್ಬರು ಬಿಟ್ಟು ಹೋಗ್ಬಿಟ್ರು ನಮ್ಮನ್ನ, ಬರ್ರಿ ನೀವು ಅಂತ. ಸರಿ ಬಾಯ್. ಬಾಯ್ ಹೇಳಿ ಮಮ್ಮಿ.